ಮಿತ್ರರೇ, ನಿಮಗೆ ಗೊತ್ತೇ, ಒಂದು ಪುಟ್ಟ ಮಗುವಿನ ಅಳುವಿನ ಶಬ್ದವೇ ಕ್ರೂರ ಅಸುರರನ್ನು ಕೂಡ ನಡುಗಿಸಿತ್ತು. ಒಂದು ಪುಟ್ಟ ಬೆರಳೆ ಭೀಕರ ಮಳೆಯನ್ನು, ಗುಡುಗು ಗಾಳಿಯನ್ನು ತಡೆದಿತ್ತು. ಮತ್ತು ಒಂದು ಮುದ್ದಾದ ನಗುವೆ ಬ್ರಹ್ಮಾಂಡದ ದೇವತೆಗಳನ್ನು ಶರಣಾಗತಿಗಳನ್ನಾಗಿಸಿತ್ತು. ಹೌದು, ನಾನು ಹೇಳುತ್ತಿರುವುದು ಸಾಮಾನ್ಯ ಯಾವುದೋ ಮಗುವಿನ ಕಥೆಯಲ್ಲ. ಯುಗ ಯುಗಾಂತರಕ್ಕೂ ಮನುಷ್ಯರ ಹೃದಯದಲ್ಲಿ ಬದುಕಿರುವ ಶ್ರೀಕೃಷ್ಣನ ಕತೆ. ಅವನ ಬಾಲ್ಯದ ಪ್ರತಿಯೊಂದು ಕ್ಷಣವೂ ಒಂದು ಅದ್ಭುತ, ಒಂದು ರಹಸ್ಯ, ಒಂದು ಪಾಠ. ಇಂದಿನಿಂದ ನಾವು ಅವನ ಬಾಲ್ಯದಿಂದ ಪ್ರಾರಂಭಿಸಿ ಅವನ ಅದ್ಭುತ ಲೀಲೆಯ ಜಾತ್ರೆಗೆ ಹೊರಟಿದ್ದೇವೆ. ನೀವು ಕೊನೆವರೆಗೂ ನೋಡಲೇಬೇಕಾದ ಪ್ರಯಾಣ ಇದು. ಆ ಕಾಲದಲ್ಲಿ ಮಥುರೆಯ ರಾಜನು ಕಂಸ. ಅವನು ಕ್ರೂರ, ನಿರ್ದಯಿ, ಭಯ ಹುಟ್ಟಿಸುವ ಶಕ್ತಿಶಾಲಿ. ಆದರೆ ಒಂದು ಭವಿಷ್ಯವಾಣಿ ಅವನನ್ನು ನಡುಗಿಸಿತು. ಕಂಸ, ನಿನ್ನ ಸಹೋದರಿ ದೇವಕಿಯ 8ನೇ ಸಂತಾನ ನಿನ್ನನ್ನು ಸಂಹರಿಸುತ್ತಾನೆ. ಈ ಭವಿಷ್ಯವಾಣಿ ಕೇಳಿದ ಕ್ಷಣದಿಂದಲೇ ಕಂಸ ದೇವಕಿಯನ್ನು ಮತ್ತು ವಸುದೇವನನ್ನು ಕಾರಾಗೃಹದಲ್ಲಿ ಬಂಧಿಸುತ್ತಾನೆ. ಅವರ ಸಂತಾನಗಳು ಜನಿಸಿದ ಕೂಡಲೇ ಕೊಲ್ಲಲು ಶುರು ಮಾಡುತ್ತಾನೆ. ಸತತವಾಗಿ 6 ಮಕ್ಕಳನ್ನು ಕೂಡ ಹೀಗೆ ಕೊಲ್ಲುತ್ತಾನೆ. 7ನೇ ಮಗ ಬಲರಾಮನು ದೈವಿಕ ರೀತಿಯಲ್ಲಿ ರೋಹಿಣಿಯ ಗರ್ಭಕ್ಕೆ ವರ್ಗಾಯಿಸಲ್ಪಟ್ಟನು. ಆದರೆ 8ನೆಯ ಸಂತಾನ ಅದು ಕೇವಲ ಒಂದು ಮಗು ಮಾತ್ರ ಅಲ್ಲ, ಅದು ದೈವದ ಸ್ವರೂಪ. ಮಿತ್ರರೇ, ಕಲ್ಪನೆ ಮಾಡಿ ನೋಡಿ. ಮಧ್ಯರಾತ್ರಿ ಮಳೆಗಾಳಿ ಬೀಳುತ್ತಿರೋ ಸಮಯ. ಕಾರಾಗೃಹದ ಕತ್ತಲೆಯಲ್ಲಿ ದೇವಕಿಯ ಗರ್ಭದಿಂದ ದಿವ್ಯ ಶಿಶು ಜನಿಸಿದ. ಅವನ ದೇಹದಿಂದ ಪ್ರಕಾಶ ಹೊರಹೊಮ್ಮುತ್ತಿತ್ತು. ವಸುದೇವನು ಆ ಮಗುವನ್ನು ನೋಡಿ ಬೆಚ್ಚಿ ಬೀಳುತ್ತಾನೆ. ಅವನ ಹೃದಯದಲ್ಲಿ ಭಯವೂ ಇತ್ತು, ಆಶ್ಚರ್ಯವೂ ಇತ್ತು. ಅದೇ ಕ್ಷಣದಲ್ಲಿ ದೈವದ ಸ್ವರ ಕೇಳಿಸಿತು. ವಸುದೇವ, ಈ ಮಗುವನ್ನು ತಕ್ಷಣ ಗೋಕುಲಕ್ಕೆ ಕರೆದೊಯ್ಯಿ. ಅಲ್ಲಿ ನಿನ್ನ ಸ್ನೇಹಿತ ನಂದನ ಮನೆಯಲ್ಲಿ ಯಶೋದೆಯು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾಳೆ. ನಿನ್ನ ಮಗುವನ್ನು ಅಲ್ಲಿ ಇಟ್ಟು ಆ ಹೆಣ್ಣು ಮಗುವನ್ನು ತಂದುಕೊಡು ಎಂದು ಆ ಆಕಾಶವಾಣಿಯು ಹೇಳಿತು. ಸ್ನೇಹಿತರೆ, ಅದ್ಭುತವೇನೆಂದರೆ ಕಾರಾಗೃಹದ ಬಾಗಿಲುಗಳು ಸ್ವತಃ ತೆರೆದವು. ರಕ್ಷಕರು ಗಾಢ ನಿದ್ರೆಗೆ ಜಾರಿದರು. ವಸುದೇವನು ಮಗುವನ್ನು ತಲೆ ಮೇಲೆ ಹಿಡಿದು ಯಮುನಾ ನದಿಯನ್ನು ದಾಟಿ ಗೋಕುಲ ತಲುಪಿದ. ಯಮುನೆಯ ನೀರು ಏರಿದರೂ ಆ ದಿವ್ಯ ಶಿಶುವನ್ನು ತಲುಪಲಿಲ್ಲ. ಹೀಗಾಗಿಯೇ ಮಿತ್ರರೇ, ಕಾರಾಗೃಹದ ಕತ್ತಲೆಯಲ್ಲೇ ಲೋಕದ ಬೆಳಕು ಹುಟ್ಟಿತು. ಅದೇ ನಮ್ಮ ಶ್ರೀಕೃಷ್ಣ. ಮಿತ್ರರೇ, ಕೃಷ್ಣನು ಜನಿಸಿದ ಕೂಡಲೇ ವಸುದೇವನು ಅವನನ್ನು ನಂದಭವನಕ್ಕೆ ತಂದು ಯಶೋದೆಯ ಮಡಿಲಲ್ಲಿ ಇಟ್ಟನು. ಆ ಕ್ಷಣದಿಂದಲೇ ಗೋಕುಲದಲ್ಲಿ ಅಸಾಧಾರಣ ಘಟನೆಗಳು ಶುರುವಾದವು. ಗೋಕುಲವು ಎಷ್ಟೊಂದು ಸುಂದರ ಹಳ್ಳಿ. ಹಸಿರು ತೋಟಗಳು, ಮುದ್ದು ಮುದ್ದು ಹಸುಗಳು, ಮಂಜಿನ ಬೆಳಗಿನ ಹೊಳೆ, ಇವೆಲ್ಲದರ ನಡುವೆ ಕೃಷ್ಣನ ಬಾಲ್ಯ ಕಳೆದು ಹೋಯಿತು. ಆದರೆ ಆ ಬಾಲ್ಯದಲ್ಲಿ ಸಾಮಾನ್ಯ ಆಟಗಳಿರಲಿಲ್ಲ. ದೈವಿ ಅಚ್ಚರಿಗಳೇ ತುಂಬಿಕೊಂಡಿದ್ದವು. ಬಾಲಕೃಷ್ಣನು ಒಂದು ದಿನ ಮಣ್ಣನ್ನು ತಿನ್ನುತ್ತಿದ್ದನು. ಯಶೋದೆಯು ಕೋಪದಿಂದ ಬಾಯಿ ತೆರೆಸಿದಾಗ ಅವಳಿಗೆ ಗೋಚರಿಸಿದ್ದು ಕೇವಲ ಮಣ್ಣು ಅಲ್ಲ, ಸಂಪೂರ್ಣ ಬ್ರಹ್ಮಾಂಡವೇ ಅವನ ಬಾಯಿಯಲ್ಲಿ. ನಕ್ಷತ್ರಗಳು, ಚಂದ್ರ, ಸೂರ್ಯ, ಸಮುದ್ರಗಳು ಎಲ್ಲವೂ ಅಲ್ಲಿ ಹೊಳೆಯುತ್ತಿದ್ದವು. ಇದನ್ನು ಕಂಡ ಯಶೋದೆಯ ಹೃದಯವು ನಡುಗಿತು. ಕೃಷ್ಣ ಯಾವಾಗಲೂ ತನ್ನ ತಲೆಯ ಮೇಲೆ ನವಿಲಿನ ರೆಕ್ಕೆ, ಕಿವಿಯ ಬಳಿ ಮಕರ ಕುಂಡಲ ಧರಿಸಿಕೊಂಡು ಕೊಳಲನ್ನು ಊದುತ್ತಿದ್ದನು. ಆ ಕೊಳಲಿನ ಧ್ವನಿ ಕೇಳಿದರೆ ಹಾಲು ಹಾಕುತ್ತಿದ್ದ ಗೋಪಿಯರ ಮನಸ್ಸು ಮಾತ್ರ ಅಲ್ಲ, ಹಸುವಿನ ಹೃದಯವು ಕೂಡ ಕರಗುತ್ತಿದ್ದವು. ಯಶೋದ ಕೃಷ್ಣನನ್ನು ಮುದ್ದಿಸುತ್ತಿದ್ದರೂ ಅವಳು ಆಗಾಗ ಯೋಚಿಸುತ್ತಿದ್ದಳು, ಈ ಮಗು ಸಾಮಾನ್ಯವನಲ್ಲ. ಯಾಕೆ ಅವನ ಜೀವನದಲ್ಲಿ ಇಷ್ಟು ಅದ್ಭುತಗಳು ನಡೆಯುತ್ತಿವೆ ಎಂದು. ಮಿತ್ರರೇ, ಗೋಕುಲದಲ್ಲಿ ಕೃಷ್ಣನು ತನ್ನ ಮುದ್ದಾದ ಲೀಲೆಗಳಲ್ಲಿ ತೊಡಗಿದ್ದರೆ ಮಥುರೆಯ ಅರಮನೆಯಲ್ಲಿ ಕಂಸನು ದಿನದಿಂದ ದಿನಕ್ಕೆ ಭಯದಲ್ಲಿ ಕರಗುತ್ತಿದ್ದ. ಪ್ರತಿದಿನ ಅವನು ಯೋಚಿಸುತ್ತಿದ್ದನು, ಈ ಮಗು ಎಲ್ಲಿದೆ, ಯಾವಾಗ ನನ್ನ ಅಂತ್ಯ ಮಾಡುತ್ತದೆ. ಕಂಸನಿಗೆ ರಾತ್ರಿ ನಿದ್ರೆನೇ ಬರುತ್ತಿರಲಿಲ್ಲ. ಕನಸಿನಲ್ಲಿ ಅವನು ಬೃಹತ್ ಚಕ್ರವ್ಯೂಹದಲ್ಲಿ ಸಿಕ್ಕಿಕೊಂಡಂತೆ ಅಲ್ಲಿ ನೀಲಿ ಬಣ್ಣದ ಬಾಲಕನು ಕೊಳಲನ್ನು ಊದುತ್ತಿರುವ ದೃಶ್ಯ ಕಾಣಿಸುತ್ತಿತ್ತು. ಕನಸಿನಿಂದ ಎದ್ದು ಬಂದಾಗ ಅವನ ದೇಹ ಬೆವರುತ್ತಿತ್ತು. ಭಯದಿಂದ ತತ್ತರಿಸಿದ ಕಂಸನು ತನ್ನ ಸೇವಕರಿಗೆ ಹೇಳಿದ, ಹೋಗಿ ಗೋಕುಲದ ಪ್ರತಿಯೊಂದು ಮಗುವನ್ನು ಕೊಲ್ಲಿರಿ. ಅವರ ನಡುವೆ ಜನಿಸಿರುವ ಆ ಮಗು ನನಗೆ ಸಾವಿನ ಹಾದಿ. ಹೀಗೆ ಒಂದೊಮ್ಮೆ ಕಂಸನು ಯೋಚಿಸಿದ, ಈ ಕೃಷ್ಣನೇ ನನ್ನ ಮರಣಕ್ಕೆ ಕಾರಣವಾಗಬಹುದಾ? ನಾನು ಏನಾದರೂ ಮಾಡಿ ಅವನನ್ನು ನಾಶ ಮಾಡಲೇಬೇಕು. ಅವನ ಮನಸ್ಸಿಗೆ ಹೊಸ ಯೋಜನೆಯೊಂದು ಬಂತು. ಅವನು ತನ್ನ ಭಯಾನಕ ದೈತ್ಯವಾದ ಪುತಾನವನ್ನು ಕಳುಹಿಸಿದನು. ಈ ಪುತಾನಳು ಅಪಾರ ಶಕ್ತಿಯನ್ನು ಹೊಂದಿದ್ದಳು. ಅವಳು ಯಾವ ರೂಪವಾದರೂ ತಾಳುತ್ತಿದ್ದಳು. ಸ್ನೇಹಿತರೆ,
ಪುತಾನ ತನ್ನ ದೈತ್ಯ ಸ್ವರೂಪ ಬಿಟ್ಟು ಸುಂದರಿಯ ತಾಯಿಯ ರೂಪದಲ್ಲಿ ಗೋಕುಲಕ್ಕೆ ಬಂತು. ಕಣ್ಣಲ್ಲಿ ಕರುಣೆ, ಮುಖದಲ್ಲಿ ಮುದ್ದು ನಗು. ಯಾರೇ ನೋಡಿದರೂ ಅವಳು ದಯಾಳು ತಾಯಿ ಎಂದು ನಂಬುವಂತೆ. ಅವಳು ಕೈಯಲ್ಲಿ ಚಿಕ್ಕ ಮಗುವಿಗೆ ಹಾಲುಣಿಸಲು ಒಂದು ಪಾತ್ರೆ ಹಿಡಿದಿದ್ದಳು. ಆದರೆ ಅವಳ ಹೃದಯದಲ್ಲಿ ಮೋಸ, ಅವಳ ಸ್ತನದಲ್ಲಿ ಮರಣದ ವಿಷ. ಹೀಗೆ ಬಂದ ಅವಳು ನಂದಭವನದ ಬಾಗಿಲು ತಟ್ಟಿದಳು. ಯಶೋದೆಯು ಆಕೆಯನ್ನು ನೋಡಿ ಅವಳನ್ನು ತಾಯಿ ಎಂದು ಭಾವಿಸಿದಳು. ಮಗುವನ್ನು ಮುದ್ದಾಡಲು ಬಂದಿದ್ದಾಳೆ ಎಂದುಕೊಂಡು ಅವಳು ಕೃಷ್ಣನನ್ನು ಅವಳ ಬಳಿಗೆ ಕೊಡುತ್ತಾಳೆ. ಈ ಪುತಾನ ಕೃಷ್ಣನನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಹಾಲು ಉಣಿಸಲು ಪ್ರಯತ್ನಿಸಿದಳು. ಆದರೆ ಆ ಹಾಲು ಸಾಮಾನ್ಯವಲ್ಲ. ವಿಷಮಿಶ್ರಿತ ಕೃಷ್ಣನ ಹಾಲು ಕುಡಿದರೆ ಜೀವವೇ ಇರುವುದಿಲ್ಲ. ಆದರೆ ಏನಾಯಿತೆಂದರೆ ಕೃಷ್ಣನು ನಿಜವಾದ ಶಿಶುವಲ್ಲ, ಪರಮಾತ್ಮನೇ. ಅವನು ಪುತಾನಾಳ ವಿಷವನ್ನು ಹಾಲಿನ ಮೂಲಕ ಹೀರಿ ಅವಳ ಜೀವವನ್ನೇ ಹೀರಿಕೊಂಡನು. ಆ ಕ್ಷಣ ಪುತಾನಾಳ ನಿಜ ಸ್ವರೂಪ ಹೊರಬಂತು. ಭೀಕರ ದೈತ್ಯ ಆಕಾಶದೆತ್ತರಕ್ಕೆ ಬೆಳೆಯಿತು. ಕೂದಲು ಬಿಚ್ಚಿಕೊಂಡಿತು, ಕಣ್ಣು ಬೆಂಕಿಯಂತೆ ಹೊಳೆಯಿತು. ಅವಳು ಕೂಗಿ ಕುಸಿದು ಬಿದ್ದಳು. ಆ ಶಬ್ದವನ್ನು ಕೇಳಿ ಗೋಕುಲದ ಜನ ಭಯದಿಂದ ಓಡಿ ಬಂದರು. ಅವರು ನೋಡಿದರು, ಪುತಾನಾಳ ದೈತ್ಯ ದೇಹ ನೆಲದಲ್ಲಿ ಬಿದ್ದಿದೆ. ಆದರೆ ಕೃಷ್ಣನು ಅವಳ ಎದೆಯ ಮೇಲೆ ಮುದ್ದಾಗಿ ಮಲಗಿದ್ದಾನೆ. ಎಲ್ಲರೂ ಆಶ್ಚರ್ಯದಿಂದ ಕಣ್ಣೀರು ಹಾಕಿದರು. ಕೃಷ್ಣನು ಕೇವಲ ಕೊಲ್ಲಲಿಲ್ಲ, ಪುತಾನಾಳ ಆತ್ಮವನ್ನು ಮುಕ್ತಿಗೊಳಿಸಿದನು. ಯಾಕೆಂದರೆ ಅವಳು ಅವನನ್ನು ತಾಯಿಯ ರೂಪದಲ್ಲಿ ಮುದ್ದಾಡಿದ್ದಳು. ಕೃಷ್ಣನು ಅದನ್ನು ತಾಯಿಯ ಸ್ಪರ್ಶವೆಂದು ಸ್ವೀಕರಿಸಿ ಅವಳನ್ನು ನರಕದಿಂದ ಬಿಡಿಸಿದನು. ಗೋಕುಲದ ಜನರೆಲ್ಲ ಕೂಗಿದರು, ನಮ್ಮ ಕೃಷ್ಣ ದೇವರೇ, ಆತನು ದೇವರ ಅವತಾರವೇ ಸರಿ. ಈ ಅಧ್ಯಾಯದಿಂದ ನಮಗೆ ಏನು ತಿಳಿಯುತ್ತದೆ ಎಂದರೆ, ಕೃಷ್ಣನಲ್ಲಿ ಕರುಣೆ ಮತ್ತು ಶಕ್ತಿ ಎರಡೂ ಸೇರಿವೆ. ದೈತ್ಯನಾದರೂ ತಾಯಿಯಂತೆ ಬಂದಾಗ ಅವರಿಗೆ ಮುಕ್ತಿ ನೀಡುತ್ತಾನೆ. ಮತ್ತೊಂದು ದಿನ ಕಂಸನು ಶಕಟಾಸುರ ಎಂಬ ರಾಕ್ಷಸನನ್ನು ಕಳುಹಿಸುತ್ತಾನೆ. ಒಂದು ದಿನ ನಂದಭವನದಲ್ಲಿ ದೊಡ್ಡ ಸಂಭ್ರಮ ನಡೆಯುತ್ತಿತ್ತು. ಹಬ್ಬದ ದಿನ ಎಲ್ಲರೂ ಆನಂದದಲ್ಲಿ ತೊಡಗಿಕೊಂಡಿದ್ದರು. ಮುದ್ದು ಕೃಷ್ಣನನ್ನು ಎಲ್ಲರೂ ಆಟವಾಡಿಸುತ್ತಿದ್ದರು. ಅವನಿಗೆ ನಿದ್ರೆ ಬಂತು. ಆದ್ದರಿಂದ ಗೋಪಿಕೆಯರು ಅವನನ್ನು ಹೊರಾಂಗಣದಲ್ಲಿ ಮಲಗಿಸಿದರು. ಅವನನ್ನು ನೆರಳಲ್ಲಿ ಇರಿಸಲು ಒಂದು ದೊಡ್ಡ ಗಾಡಿಯನ್ನು ಅವನ ಹತ್ತಿರ ತಂದು ನಿಲ್ಲಿಸಿದರು. ಆ ಗಾಡಿಯಲ್ಲಿ ಹಳೆಯ ಪಾತ್ರೆಗಳು, ಧಾನ್ಯ, ಲೋಹದ ಸಾಮಾನುಗಳಿದ್ದವು. ಆದರೆ ಕಂಸನು ಕೈಕಟ್ಟಿ ಕುಳಿತಿರಲಿಲ್ಲ. ಅವನು ಮತ್ತೊಬ್ಬ ದೈತ್ಯನಾದ ಶಕಟಾಸುರನನ್ನು ಕೃಷ್ಣನ ಮೇಲೆ ಕಳುಹಿಸಿದ. ಶಕಟಾಸುರನು ಆ ಗಾಡಿಯೊಳಗೆ ಪ್ರವೇಶಿಸಿ ಅಲ್ಲಿ ಅಡಗಿಕೊಂಡನು. ಅವನ ಉದ್ದೇಶ ಒಂದೇ, ಕೃಷ್ಣ ಮಲಗುತ್ತಿದ್ದಾಗ ಗಾಡಿಯ ತೂಕದಿಂದ ಅವನನ್ನು ನುಚ್ಚು ನೂರಾಗಿಸುವುದು. ಆ ಸಮಯದಲ್ಲಿ ಕೃಷ್ಣನು ಕೇವಲ ಕೆಲ ತಿಂಗಳ ಶಿಶು. ಆದರೆ ದೈವ ಶಕ್ತಿಯೇ ಆತನೊಳಗಿತ್ತು. ಮಲಗಿದ್ದ ಕೃಷ್ಣನು ತನ್ನ ಪಾದವನ್ನು ಎತ್ತಿ ಗಾಡಿಗೆ ಒಂದು ಸಣ್ಣ ಲಾತಿ ಹೊಡೆದನು. ಅಯ್ಯೋ! ಆ ಚಿಕ್ಕ ಕಾಲಿನಿಂದ ಹೊಡೆದ ತಾಕತ್ತಿಗೆ ದೊಡ್ಡ ಗಾಡಿಗೆ ಮೇಲಕ್ಕೆ ಹಾರಿ ಕೆಳಗೆ ಬಿತ್ತು. ಗಾಡಿಯಲ್ಲಿದ್ದ ಎಲ್ಲ ಪಾತ್ರೆಗಳು ಜಜ್ಜಿ ಹೋದವು. ಶಕಟಾಸುರನು ತಕ್ಷಣ ತನ್ನ ದೈತ್ಯ ಸ್ವರೂಪದಲ್ಲಿ ಹೊರಬಂದು ಕೂಗಿ ನೆಲಕ್ಕುರುಳಿದನು. ಅಲ್ಲಿ ಇದ್ದ ಎಲ್ಲ ಗೋಪಿಗಳು, ಗೋಪಿಕೆಯರು ಆಶ್ಚರ್ಯದಿಂದ ನಂಬಲಾರದ ದೃಷ್ಟಿಯಿಂದ ನೋಡಿದರು. ಮಗು ಕೃಷ್ಣ ಇದನ್ನು ಹೇಗೆ ಮಾಡಿದನು ಎಂದು ಅವರು ಪರಸ್ಪರ ಕೇಳಿಕೊಂಡರು. ಕೆಲವರು ಅದನ್ನ ದೇವರ ಕೃಪೆ ಎಂದರು. ಕೆಲವರು ಕೃಷ್ಣನಲ್ಲಿ ಅಪಾರ ಶಕ್ತಿ ಇದೆ ಎಂದು ಗುನುಗಿದರು. ಆದರೆ ಮುದ್ದು ಕೃಷ್ಣನು ಏನೂ ಆಗದಂತೆ ಮಲಗಿದ್ದ. ಅವನ ಮುಖದಲ್ಲಿ ಮುದ್ದು ನಗು. ಅವನ ಪಾದದಿಂದ ಕೇವಲ ಆಟವಾಡಿದಂತೆ ಕಂಡರೂ ಆ ಪಾದವೇ ದೈತ್ಯನ ನಾಶಕ್ಕೆ ಕಾರಣವಾಯಿತು. ಈ ಘಟನೆ ಮತ್ತೊಮ್ಮೆ ಸಾಬೀತು ಮಾಡಿತು, ಕೃಷ್ಣನು ಸಾಮಾನ್ಯ ಮಗು ಅಲ್ಲ, ಅವನು ಪರಮಾತ್ಮನ ಅವತಾರ. ಅವನ ಆಟವೇ ದೈತ್ಯನ ವಧೆಯಾಗುತ್ತದೆ. ಮಿತ್ರರೇ, ಕೃಷ್ಣನು ಈಗ ಬಾಲಕನಾಗಿದ್ದ. ಅವನ ಲೀಲೆಗಳು ಕೇವಲ ಗೋಕುಲದಲ್ಲ, ಸಂಪೂರ್ಣ ಬ್ರಜಮಂಡಲದಲ್ಲೇ ಪ್ರಸಿದ್ಧವಾಗಿದ್ದವು. ಆದರೆ ಒಂದು ಘಟನೆ ಗೋಕುಲವಾಸಿಗಳ ಜೀವನವನ್ನೇ ಬದಲಿಸಿತು. ಪ್ರತಿ ವರ್ಷ ಗೋಕುಲದ ಜನರು ದೇವೇಂದ್ರನಿಗೆ ಅಂದರೆ ಮಳೆಯ ದೇವತೆಗೆ ದೊಡ್ಡ ಹಬ್ಬ ಮಾಡುತ್ತಿದ್ದರು. ಹಸುಗಳಿಗೆ ಹುಲ್ಲು ಸಿಗಲಿ, ಹೊಲಗಳಿಗೆ ಮಳೆ ಬೀಳಲಿ ಎಂದು ಅವರು ಇಂದ್ರನ ಪೂಜೆ ಮಾಡುತ್ತಿದ್ದರು. ಆದರೆ ಕೃಷ್ಣನು ಅವರನ್ನು ಕೇಳಿದನು, ತಾಯಿ, ಯಾಕೆ ನಾವು ಇಂದ್ರನಿಗೆ ಹೀಗೆ ನಂಬಿಕೆಯಿಂದ ಪೂಜೆ ಮಾಡಬೇಕು? ನಮ್ಮ ಬದುಕು ಕೊಡುವುದು ಇಂದ್ರ ಅಲ್ಲ, ಗೋವುಗಳು, ಹೊಲಗಳು, ಬೆಟ್ಟಗಳು. ಹಾಗಾದರೆ ನಾವು ಯಾರಿಗೆ ಪೂಜೆ ಮಾಡಬೇಕು? ಯಶೋಧ ಮತ್ತು ಗೋಪಿಯರು ಆಶ್ಚರ್ಯದಲ್ಲಿ ಕೃಷ್ಣನ ಮಾತು ಕೇಳಿದರು. ಅಂತಿಮವಾಗಿ ಕೃಷ್ಣನ ಪ್ರೇರಣೆಯಿಂದ ಜನರು ಇಂದ್ರನ ಬದಲು ಗೋವರ್ಧನ ಪರ್ವತಕ್ಕೆ ಪೂಜೆ ಮಾಡಲು ಹೊರಟರು. ಈ ಘಟನೆ ಇಂದ್ರನಿಗೆ ದೊಡ್ಡ ಅವಮಾನವಾಗಿ ತೋರಿತು. ಯಾರು ಈ ಬಾಲಕ? ನನ್ನ ಪೂಜೆಯನ್ನು ತಡೆದವನು. ನಾನು ಇವನಿಗೆ ಪಾಠ ಕಲಿಸುತ್ತೇನೆ ಎಂದು ಕೋಪಗೊಂಡ ಇಂದ್ರನು ತನ್ನ ಸೇನೆಯನ್ನು ಕರೆದನು.
ಅವನ ಆದೇಶದಿಂದ ಕಪ್ಪು ಮೋಡಗಳು ಆವರಿಸಿಕೊಂಡವು. ಗುಡುಗು ಗರ್ಜಿಸಿತು. ಭೀಕರ ಮಳೆ ಸುರಿಯಲು ಆರಂಭವಾಯಿತು. ಆ ಮಳೆಯು ಸಾಮಾನ್ಯವಲ್ಲ. ಅದು ಪ್ರವಾಹದಂತೆ ಜನರ ಮನೆಗಳನ್ನು ಮುರಿಯುತ್ತಿತ್ತು. ಹಸುಗಳು, ಮಕ್ಕಳು, ವೃದ್ಧರು ಎಲ್ಲರೂ ನಡುಗುತ್ತಿದ್ದರು. ಆಗ ಕೃಷ್ಣನು ಮುಂದೆ ಬಂದು ಎಲ್ಲರನ್ನೂ ಸಮಾಧಾನಪಡಿಸಿದನು. ಗಾಬರಿ ಪಡಬೇಡಿ, ನಾನು ನಿಮ್ಮನ್ನು ರಕ್ಷಿಸುತ್ತೇನೆ. ಅವನು ತನ್ನ ನಿಜವಾದ ದೈವಿ ರೂಪ ತೋರಿಸಿದನು. ಒಂದು ಕೈಯಿಂದ ಗೋವರ್ಧನ ಪರ್ವತವನ್ನು ಎತ್ತಿ ಆ ಬೆಟ್ಟವನ್ನು ದೊಡ್ಡ ಗವಿಯಂತೆ ಜನರ ಮೇಲಿಟ್ಟನು. ಗೋಕುಲದ ಜನ, ಹಸುಗಳು, ಮಕ್ಕಳು ಎಲ್ಲರೂ ಆ ಪರ್ವತದ ಕೆಳಗೆ ಸುರಕ್ಷಿತವಾಗಿ ಸೇರಿದರು. ಮಳೆ, ಗುಡುಗು, ಗಾಳಿ ಯಾರಿಗೂ ತಾಕಲಿಲ್ಲ. ಸತತವಾಗಿ 7 ದಿನಗಳವರೆಗೆ ಕೃಷ್ಣನು ತನ್ನ ಪುಟ್ಟ ಬೆರಳಿನ ಮೇಲೆ ಪರ್ವತವನ್ನು ಹಿಡಿದುಕೊಂಡೇ ನಿಂತಿದ್ದನು. ಜನರೆಲ್ಲ ಅವನತ್ತ ನೋಡಿ ಬೆರಗಾಗಿದ್ದರು. ಅವರ ಹೃದಯದಲ್ಲಿ ಒಂದು ಪ್ರಶ್ನೆ ಮಾತ್ರ, ಇವರು ಮನುಷ್ಯರ ಅಥವಾ ದೇವರ ಎಂದು. ಕೊನೆಗೆ ಇಂದ್ರನು ತನ್ನ ತಪ್ಪನ್ನು ಅರಿತುಕೊಂಡನು. ಅವನು ತನ್ನ ದೇವಲೋಕದಿಂದ ಇಳಿದು ಬಂದು ಕೃಷ್ಣನ ಮುಂದೆ ನಮಸ್ಕರಿಸಿದನು. ನೀನು ಪರಮೇಶ್ವರನೇ, ನಾನು ಅಹಂಕಾರದಿಂದ ವರ್ತಿಸಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸು. ಕೃಷ್ಣನು ನಗುತ್ತಾ ಹೇಳಿದನು, ಇಂದ್ರ, ನೀನು ಮಳೆಯ ದೇವತೆ, ಆದರೆ ಜನರ ಜೀವನ ಕೇವಲ ನಿನ್ನ ಕೈಯಲ್ಲಲ್ಲ. ಸದಾ ವಿನಮ್ರತೆಯಿಂದ ಕಾರ್ಯ ಮಾಡಬೇಕು. ಇದರಿಂದ ಕೃಷ್ಣನು ಕೇವಲ ಗೋಕುಲದ ರಕ್ಷಕನೇ ಅಲ್ಲ, ಸಂಪೂರ್ಣ ಲೋಕಕ್ಕೆ ಧರ್ಮ ಮತ್ತು ವಿನಮ್ರತೆಯ ಪಾಠ ನೀಡಿದ. ಈ ಅಧ್ಯಾಯದಿಂದ ನಮಗೆ ಏನು ತಿಳಿದು ಬರುತ್ತದೆ ಎಂದರೆ, ಗೋವರ್ಧನ ಪರ್ವತ ಲೀಲೆಯ ಮೂಲಕ ಕೃಷ್ಣನು ತನ್ನ ದೈವತ್ವವನ್ನು ಸ್ಪಷ್ಟಪಡಿಸಿದನು ಮತ್ತು ಜನರಿಗೆ ನಿಜವಾದ ನಂಬಿಕೆ ಏನೆಂಬುದನ್ನು ಕಲಿಸಿದನು. ಮಿತ್ರರೇ, ಕೃಷ್ಣನ ಲೀಲೆಗಳು ಅಪಾರ. ಒಂದು ದಿನ ಗೋಕುಲದ ಹೃದಯದಲ್ಲಿ ಹರಿಯುತ್ತಿದ್ದ ಯಮುನಾ ನದಿ. ಆದರೆ ಆ ಕಾಲದಲ್ಲಿ ಆ ನದಿಯಲ್ಲೊಂದು ಭಯಾನಕ ತೊಂದರೆ ಇತ್ತು. ಯಾಕೆಂದರೆ ಅಲ್ಲಿ ಕಾಳಿಂಗನು ವಾಸಿಸುತ್ತಿದ್ದ. ಅವನ ದೇಹದಿಂದ ಹೊರಬರುವ ವಿಷವು ನದಿಯನ್ನು ಕಪ್ಪಾಗಿ ಮಾಡಿತ್ತು. ಹಸಿರು ಹುಲ್ಲು, ಮೀನು, ಹಕ್ಕಿ ಯಾರೇ ಇಳಿದರೂ ಕೂಡ ಸತ್ತು ಹೋಗುತ್ತಿದ್ದರು. ಜನರು ನದಿಗೆ ಇಳಿಯುವುದೇ ಒಂದು ಶಾಪವಾಗಿತ್ತು. ಮಕ್ಕಳು ಆಟವಾಡಲು ಕೂಡ ಹೆದರುತ್ತಿದ್ದರು. ಒಂದು ದಿನ ಕೃಷ್ಣನು ತನ್ನ ಸ್ನೇಹಿತರೊಂದಿಗೆ ಆಟವಾಡುತ್ತಿದ್ದಾಗ ಬಾಲಕರು ಯಮುನಾದ ಹತ್ತಿರ ಹೋಗಿದ್ದರು. ಅವರು ಚೆಂಡಿನ ಆಟ ಆಡುತ್ತಿದ್ದರು. ಆ ಚೆಂಡು ನೀರಿನಲ್ಲಿ ಬಿತ್ತು. ಸ್ನೇಹಿತರು ಭಯದಿಂದ ಹಿಂಜರಿದರು. ಅಲ್ಲಿ ಕಾಳಿಂಗ ನಾಗ ಇದ್ದಾನೆ, ಕೃಷ್ಣ ಹೋಗಬೇಡ ಎಂದರು. ಆದರೆ ಕೃಷ್ಣನು ನಗುತ್ತಾ, ಭಯಬೇಡ, ನಾನು ತರುತ್ತೇನೆ ಎಂದು ನೀರಿಗೆ ಜಿಗಿದನು. ಅಷ್ಟರಲ್ಲೇ ನೀರಿನೊಳಗಿಂದ ಭೀಕರವಾದ ಕಾಳಿಂಗ ಸರ್ಪ ಹೊರಗೆ ಬಂತು. ಅವನ ಬಾಯಲ್ಲಿ ವಿಷದ ಹೊಗೆ, ಕಣ್ಣುಗಳಲ್ಲಿ ಕೆಂಪು ಬೆಂಕಿ. ಆ ಸರ್ಪವು ಕೃಷ್ಣನನ್ನು ತನ್ನ ಬಲವಾದ ಬಾಲಿನಿಂದ ಸುತ್ತಿಕೊಂಡಿತು. ಆ ದೃಶ್ಯ ಕಂಡ ಗೋಕುಲದ ಜನ ಅಳಲು ಶುರು ಮಾಡಿದರು, ಕೃಷ್ಣನಿಗೆ ಏನಾಗುತ್ತದೆ ಎಂದು. ಆಗ ಕೃಷ್ಣನು ತನ್ನ ಶಕ್ತಿಯಿಂದ ಕಾಳಿಂಗನ ಕೈಯಿಂದ ಬಿಡಿಸಿಕೊಂಡು ನಂತರ ಅವನು ತಲೆಯ ಮೇಲೆ ಹಾರಿದನು. ಮತ್ತೆ ಏನಾಯಿತು ಗೊತ್ತಾ? ಅವನು ನೃತ್ಯ ಆರಂಭಿಸಿದನು. ಹೌದು, ಕೃಷ್ಣನು ಕಾಳಿಂಗನ 5 ತಲೆಯ ಮೇಲೆ ತಾಳಬದ್ಧವಾಗಿ ನೃತ್ಯ ಮಾಡಿದನು. ಪ್ರತಿಯೊಂದು ಪಾದಾರ್ಪಣೆಯು ಕಾಳಿಂಗನ ತಲೆಯ ಮೇಲೆ ಭಾರಿ ಹೊಡೆತವಾಗುತ್ತಿತ್ತು. ಕಾಳಿಂಗನು ದಣಿದು ಸೋತು ನೆಲದ ಮೇಲೆ ಬಿದ್ದ. ಅದಾದ ಮೇಲೆ ಕಾಳಿಂಗನ ಹೆಂಡತಿಯರು ಕೃಷ್ಣನ ಮುಂದೆ ಬಂದು ಕಣ್ಣೀರಿನಿಂದ ಪ್ರಾರ್ಥಿಸಿದರು, ಸ್ವಾಮಿ, ಅವನನ್ನು ಕ್ಷಮಿಸು, ಅವನು ಅಹಂಕಾರದಿಂದ ವರ್ತಿಸಿದನು. ಕೃಷ್ಣನು ಕಾಳಿಂಗನ ಕಡೆ ನೋಡಿ, ಈ ನದಿಯನ್ನು ಬಿಟ್ಟು ಬಿಡು, ಜನರಿಗೆ ಹಾನಿ ಮಾಡಬೇಡ, ಬೇರೆ ಕಡೆ ಹೋಗು ಎಂದು ಆದೇಶಿಸಿದನು. ಆದರೆ ಕೃಷ್ಣನು ಕೊಲ್ಲಲಿಲ್ಲ. ಬದಲಿಗೆ ಅವನು ದಂಡಿಸಿ ಧರ್ಮದ ದಾರಿಯಲ್ಲಿ ಕಳುಹಿಸಿದನು. ಕೃಷ್ಣನು ನೀರಿನಿಂದ ಹೊರಬಂದಾಗ ಜನರು ಸಂತೋಷದಿಂದ ಕೂಗಿದರು, ನಮ್ಮ ಕೃಷ್ಣ ದೇವರೇ ಎಂದು ಕೀರ್ತಿಸಿದರು. ಯಮುನಾ ನದಿ ಮತ್ತೆ ಸ್ವಚ್ಛವಾಯಿತು. ಈ ಅಧ್ಯಾಯದಿಂದ ನಮಗೆ ಏನು ತಿಳಿದು ಬರುತ್ತದೆ ಎಂದರೆ, ಕೃಷ್ಣನು ಕೇವಲ ಧೈರ್ಯಶಾಲಿಯಲ್ಲ, ಕರುಣೆಯೂ ಹೊಂದಿದ್ದನು. ಅವನು ಕಾಳಿಯನ್ನು ಕೊಲ್ಲದೆ ದಾರಿದೀಪ ತೋರಿಸಿದನು. ಸ್ನೇಹಿತರೆ, ಹೀಗೆ ಕೃಷ್ಣನ ಬಾಲ್ಯವು ಅನೇಕ ವಿಸ್ಮಯಗಳಿಂದ ಕೂಡಿತ್ತು. ಮುದ್ದು ಮಗು ಕೃಷ್ಣನಿಂದ ಇಡೀ ಗ್ರಾಮ ಹರ್ಷಭರಿತವಾಗಿತ್ತು. ಅವನು ಕೇವಲ ಗೋಪಿಕೆಯರ ಕಣ್ಣಿನ ಮುದ್ದು ಮಾತ್ರ ಅಲ್ಲ, ಗೋಪಾಲಕರ ಪ್ರಾಣ, ಗೋವುಗಳ ರಕ್ಷಕ, ಎಲ್ಲರ ಮನದ ಚಿಗುರು. ಆದರೆ ಕಾಲಕಾಲಕ್ಕೆ ಕೃಷ್ಣನ ಕೀರ್ತಿ ದೂರಿಗೆ ಹರಡಿತು. ಅವನ ಕಾರ್ಯಗಳು ದೇವರು ಮಾನವರು ಗಮನಿಸಲು ಶುರು ಮಾಡಿದರು. ಸ್ನೇಹಿತರೆ, ಮತ್ತೊಂದೆಡೆ ಮಥುರೆಯಲ್ಲಿ ಕಂಸನು ದಿನದಿಂದ ದಿನಕ್ಕೆ ಆತಂಕದಲ್ಲಿ ಬದುಕುತ್ತಿದ್ದನು. ಅವನಿಗೆ ಸದಾ ಒಂದೇ ಭಯ, ದೇವಕಿ ಮಗ ಕೃಷ್ಣ ನನ್ನನ್ನು ಕೊಲ್ಲುವವನು. ಅವನು ಎಷ್ಟು ದೈತ್ಯರನ್ನು ಕಳುಹಿಸಿದರೂ ಕೃಷ್ಣ ಪ್ರತಿಯೊಬ್ಬನನ್ನು ಸಂಹರಿಸುತ್ತಿದ್ದನು. ಪುತಾನ, ಶಕಟಾಸುರ, ಕಾಳಿಂಗ ಯಾರೂ ಕೂಡ ಅವನ ಮುಂದೆ ನಿಲ್ಲಲಿಲ್ಲ. ಕೊನೆಗೆ ಕಂಸನು ಒಂದು ಕುತಂತ್ರ ಹೂಡಿದನು. ಅವನು ತನ್ನ ದೂತನನ್ನು ಗೋಕುಲಕ್ಕೆ ಕಳುಹಿಸಿ ನಂದ ಮಹಾರಾಜನಿಗೆ ರಾಜಾಜ್ಞೆ ತಿಳಿಸಿದನು.
ಮಥುರೆಯಲ್ಲಿ ದೊಡ್ಡ ಧನುಷ್ಯಗಾರ ಹಬ್ಬ ನಡೆಯುತ್ತಿದೆ. ಕೃಷ್ಣ ಬಲರಾಮ ಇಬ್ಬರು ಬಂದು ಆ ಹಬ್ಬದಲ್ಲಿ ಭಾಗವಹಿಸಬೇಕು. ಆದರೆ ಅವನ ನಿಜ ಉದ್ದೇಶ ಬೇರೆಯೇ ಆಗಿತ್ತು. ಕೃಷ್ಣನನ್ನು ಮಧುರೆಗೆ ಕರೆದು ಅವನನ್ನು ಕೊಲ್ಲುವುದು. ಈ ಸುದ್ದಿ ಕೇಳಿದಾಗ ಗೋಕುಲದ ಹೃದಯವೇ ನಿಂತಿತು. ಯಶೋದ ಅಳಲು ಶುರು ಮಾಡುತ್ತಾಳೆ. ನನ್ನ ಮಗು ಕೃಷ್ಣ ಮಥುರೆಗೆ ಹೋಗಬಾರದು. ಕಂಸನ ದುಷ್ಟ ಯೋಜನೆ ಇದು ಎಂದು ಅವಳು ಹೇಳುತ್ತಾಳೆ. ಆದರೆ ಕೃಷ್ಣನು ನಗುತ್ತಾ ತಾಯಿಯ ಕಣ್ಣೀರು ಒರೆಸುತ್ತಾ, ತಾಯಿ, ನಾನು ಹೋಗಲೇಬೇಕು. ಇದು ನನ್ನ ಕರ್ತವ್ಯ. ಕಂಸನ ದೌರ್ಜನ್ಯವನ್ನು ಅಂತ್ಯಗೊಳಿಸಬೇಕಾಗಿದೆ. ಗೋಕುಲಕ್ಕೆ ವಿದಾಯ ಹೇಳುವ ದಿನ ಬಂದಿತು. ಕೃಷ್ಣ ಮತ್ತು ಬಲರಾಮರು ತಮ್ಮ ಬಾಲ್ಯದ ಮನೆ, ಸ್ನೇಹಿತರು, ಆಟದ ಕ್ರೀಡಾಂಗಣ, ಯಮುನಾ ತೀರ ಎಲ್ಲವನ್ನೂ ಬಿಟ್ಟು ಹೊರಡಲು ಸಿದ್ಧರಾದರು. ಗೋಕುಲದ ಜನ ಕಣ್ಣೀರು ಹಾಕುತ್ತಾ ಅವರನ್ನು ಬೀಳ್ಕೊಟ್ಟರು. ಗೋಪಿಕೆಯರು ಹಾಡುತ್ತಾ ಅಳುತ್ತಾ ಅವರ ಹಿಂದೆ ಸ್ವಲ್ಪ ದೂರದವರೆಗೆ ಹೋದರು. ಕೃಷ್ಣನು ತನ್ನ ಅಣ್ಣ ಬಲರಾಮನೊಂದಿಗೆ ಮಥುರೆಯತ್ತ ಹೊರಟನು. ಅವರ ಹೆಜ್ಜೆಯಲ್ಲಿ ದೇವರ ದೈವಿ ಶಕ್ತಿ. ಗೋಕುಲವಾಸಿಗಳಿಗೆ ಅದು ದುಃಖದ ದಿನವಾದರೂ ಲೋಕಕ್ಕೆ ಅದು ನಿರೀಕ್ಷೆಯ ದಿನ. ಯಾಕೆಂದರೆ ಇದು ಕೇವಲ ಒಂದು ಪಯಣವಲ್ಲ, ಧರ್ಮಗಳ ನಡುವಿನ ಅಂತಿಮ ಸಮರಕ್ಕೆ ಆರಂಭವಾಗಿತ್ತು. ಸ್ನೇಹಿತರೆ, ಕೃಷ್ಣ ಮತ್ತು ಬಲರಾಮರು ಮಥುರೆಯ ಬಾಗಿಲಿಗೆ ಬಂದು ತಲುಪಿದರು. ಆ ನಗರ ಚಿನ್ನದ ಗೋಡೆಗಳಿಂದ, ಸುಂದರ ಬಜಾರಿನಿಂದ, ಜನರಿಂದ ತುಂಬಿಕೊಂಡಿತ್ತು. ಎಲ್ಲೆಡೆ ಹಬ್ಬದ ವಾತಾವರಣ. ಏಕೆಂದರೆ ಕಂಸನು ಆಯೋಜಿಸಿದ್ದ ಧನುಷ್ಯಗಾರ ಹಬ್ಬ ಆರಂಭವಾಗಲಿತ್ತು. ಜನರೆಲ್ಲರೂ ರಸ್ತೆಯಲ್ಲಿ ನಿಂತು ಕೃಷ್ಣ ಬಲರಾಮರನ್ನು ನೋಡಿದರು. ಅವರು ದೈವಿ ಕಾಂತಿಯನ್ನು ಹೊಂದಿದ್ದರು. ಕೆಲವರು ಗುಸುಗುಸು ಮಾತನಾಡಲು ಶುರು ಮಾಡಿದರು. ಇವರು ಗೋಕುಲದ ಕೃಷ್ಣ ಬಲರಾಮರಲ್ಲವೇ? ಸ್ನೇಹಿತರೆ, ಆ ನಗರದಲ್ಲಿ ಒಂದು ದೊಡ್ಡ ಮಂದಿರವಿತ್ತು. ಅದರೊಳಗೆ ಮಹಾವೀರ ದೇವರ ಧನುಸ್ಸನ್ನು ಕಂಸನು ಇಟ್ಟಿದ್ದ. ಯಾರೂ ಅದನ್ನು ಎತ್ತಲು ಆಗುತ್ತಿರಲಿಲ್ಲ. ಕೃಷ್ಣನು ಮಂದಿರಕ್ಕೆ ಹೋಗಿ ಆ ಭಾರೀ ಬಿಲ್ಲನ್ನು ಸುಲಭವಾಗಿ ಎತ್ತಿದನು. ಒಂದು ಕ್ಷಣದಲ್ಲಿ ಅದು 2 ತುಂಡಾಗಿ ಮುರಿದು ಬಿತ್ತು. ಜನರು ಆಶ್ಚರ್ಯದಿಂದ ಉಸಿರೆಳೆದುಕೊಂಡರು. ಕಂಸನ ಮನಸ್ಸಿಗೆ ಬೆಂಕಿ ಬಿದ್ದಿತು. ಮುಂದಿನ ದಿನ ಕಂಸನು ಮಹಾಸಭೆಯಲ್ಲಿ ಕೃಷ್ಣ ಬಲರಾಮರನ್ನು ಮಲ್ಲ ಯೋಧರ ವಿರುದ್ಧ ಹೋರಾಡುವಂತೆ ಮಾಡಿದನು. ಅಲ್ಲಿ ಚಾಣೂರ, ಮಸ್ತಕ ಎಂಬ ಬಲಿಷ್ಠ ಯೋಧರು ನಿಂತಿದ್ದರು. ಕೃಷ್ಣನು ಚಾಣೂರನನ್ನು, ಬಲರಾಮನು ಮಸ್ತಕನನ್ನು ಮಲ್ಲ ಯುದ್ಧದಲ್ಲಿ ಸೋಲಿಸಿದರು. ಇಬ್ಬರು ದೈತ್ಯರ ದೇಹಗಳು ಅಂಗಳದಲ್ಲಿ ಬಿದ್ದವು. ಜನರೆಲ್ಲರೂ ಕೂಗಿದರು, ಜೈ ಕೃಷ್ಣ, ಜೈ ಬಲರಾಮ ಎಂದು. ಇದನ್ನು ನೋಡಿದ ಕಂಸನ ಕಣ್ಣು ಬೆಂಕಿಯಂತಾಯಿತು. ಅವನು ತನ್ನ ಸೈನಿಕರಿಗೆ ಆದೇಶ ನೀಡಿದನು, ಈ ಇಬ್ಬರನ್ನು ಬಂಧಿಸಿ ಕೊಲ್ಲಿರಿ ಎಂದು. ಆದರೆ ಜನರ ಹೃದಯದಲ್ಲಿ ಈಗ ಧೈರ್ಯ ಹುಟ್ಟಿತ್ತು. ಅವರು ಕೃಷ್ಣನನ್ನು ನೋಡಿದರು. ಅವನ ದೈವಿ ಕಿರಣಗಳಲ್ಲಿ ನಿಜವಾದ ರಕ್ಷಕನನ್ನು ಕಂಡರು. ಕೃಷ್ಣನು ವೇಗವಾಗಿ ರಾಜನ ಆಸನದತ್ತ ಹಾರಿದನು. ಕಂಸನು ತನ್ನ ಕತ್ತಿಯನ್ನು ಎತ್ತಲು ಪ್ರಯತ್ನಿಸುತ್ತಿರುವಾಗ ಕೃಷ್ಣನು ಅವನನ್ನು ಹಿಡಿದು ಸಿಂಹಾಸನದಿಂದ ಕೆಳಕ್ಕೆ ಎಸೆದನು. ಅಲ್ಲಿಂದ ಹಾರಿದ ಕೃಷ್ಣನು ಒಂದೇ ಹೊಡೆತಕ್ಕೆ ದುಷ್ಟ ಕಂಸನನ್ನು ಕೊನೆಗೊಳಿಸಿದನು. ಜನರು ಹರ್ಷದಿಂದ ಆರ್ಭಟಿಸಿದರು. ವರ್ಷಗಳಿಂದ ಕಂಸನ ದೌರ್ಜನ್ಯದಲ್ಲಿ ನರಳುತ್ತಿದ್ದವರು ಇದೀಗ ಮುಕ್ತರಾದರು. ಮಥುರೆಯ ಗಾಳಿಯೇ ಹೊಸ ಆಶೆಯೊಂದಿಗೆ ಉಸಿರಾಡಿತು. ಕೃಷ್ಣನು ತಲೆಯನ್ನು ಬಾಗಿಸಿ ಹೇಳಿದನು, ಧರ್ಮವನ್ನು ಕಾಪಾಡುವುದು ನನ್ನ ಕರ್ತವ್ಯ. ಇಂದಿಗೆ ಅದು ನೆರವೇರಿತು. ಈ ಅಧ್ಯಾಯ ಏನು ತೋರಿಸುತ್ತದೆ ಎಂದರೆ, ದುಷ್ಟನ ಶಕ್ತಿ ಎಷ್ಟು ದೊಡ್ಡದಾದರೂ ಸತ್ಯ ಮತ್ತು ಧರ್ಮದ ಮುಂದೆ ಅವನು ಖುಷಿಯಲೇಬೇಕು. ಹೀಗೆ ಕಂಸನು ತನ್ನ ದುರಂತ ಅಂತ್ಯ ಕಂಡ. ಮಥುರೆಯ ಜನರ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಆದರೆ ಸ್ನೇಹಿತರೆ, ಇದು ಕೃಷ್ಣನ ದೈವಿ ಜೀವನದ ಕೇವಲ ಒಂದು ಹಂತ ಮಾತ್ರ. ಇನ್ನು ದೊಡ್ಡ ಯುದ್ಧಗಳು ಮುಂದೆ ಕಾದಿವೆ. ಇನ್ನು ಭವ್ಯವಾದ ರಹಸ್ಯಗಳು ಬೆಳಕಿಗೆ ಬರಬೇಕಿವೆ. ಇನ್ನು ಮಹಾ ಸಮರದಲ್ಲಿ ಕೃಷ್ಣ ತನ್ನ ಪಾತ್ರವನ್ನು ನಿರ್ವಹಿಸಬೇಕಿದೆ. ಈ ಕಂಸನ ಸಾವಿನೊಂದಿಗೆ ಕತೆ ಮುಗಿಯಲಿಲ್ಲ. ಅದು ಹೊಸ ಅಧ್ಯಾಯದ ಪ್ರಾರಂಭ. ಏಕೆಂದರೆ ಈಗ ಕೃಷ್ಣ ರಾಜಕೀಯ ಜೀವನಕ್ಕೆ ಕಾಲಿಡುತ್ತಿದ್ದಾನೆ. ಅವನ ಎದುರು ಬರುವವರು ಕೇವಲ ದುಷ್ಟ ರಾಜರು ಅಲ್ಲ, ಸಂಪೂರ್ಣ ಸಾಮ್ರಾಜ್ಯಗಳು.